ನಾವು ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲೇ ಇಲ್ಲ. ಅತ್ತೆ ಹೆಂಗೆ ಫುಲ್ ಸ್ಟ್ರಿಕ್ಟ್ ಇದ್ರಾ? ಸ್ಟ್ರಿಕ್ಟಾ? ಇಲ್ಲ ಅಷ್ಟೇನಿಲ್ಲ. ಹೇಗಿರುತ್ತೆ ಆ್ಯಕ್ಚುಲಿ ಹೋಮ್ ಪ್ರೊಡಕ್ಷನ್ ಅಂತಾನೆ ಕರಿಬೋದು ಅಲ್ವಾ? ಅತ್ತೆನೇ ಪ್ರೊಡ್ಯೂಸ್ ಮಾಡ್ತಾ ಇರೋದು, ಹೇಗಿರ್ತಿತ್ತು ಸೊ ಸೆಟ್ನಲ್ಲಿ? ಅವ್ರು ಆ್ಯಕ್ಚುಲಿ ಜಾಸ್ತಿ ಬರ್ತಾ ಇರಲಿಲ್ಲ ಸೆಟ್ಟಿಗೆ. ಸೊ ಶಿ ವುಡ್ ಆಲ್ವೇಸ್ ಫೋನಲ್ಲಿ ಕೋಆರ್ಡಿನೇಟ್ ಮಾಡ್ಕೊತಾ ಇದ್ರು. ಲಾಟ್ ಆಫ್ ಅಂದರೆ ಏನೇ ಸಿಚುವೇಶನ್ ಆಗಿರಲಿ, ಅಂದರೆ ಲೊಕೇಶನ್ದಾಗಿರಲಿ ಅಥವಾ ಶೂಟ್ ಡೇಟ್ಸ್ ಆ ಥರದ್ದು ಏನಾದರೂ ಇದ್ದರೆ ಶಿ ವಾಸ್ ದ ಫಸ್ಟ್ ಒನ್. ಓಕೆ ಎಲ್ಲರೂ ಬನ್ನಿ, ಫೋನಲ್ಲಿ ಒಂದು ಕಾನ್ಫರೆನ್ಸ್ ಕಾಲ್ ತೊಗೊಳೋಣ, ಏನು ಮಾಡಬೇಕು, ಏನು ಮಾಡಿಸ್ಬೇಕು, ವಾಟ್ ಪೆಂಡಿಂಗ್ ಕೆಲಸ ಏನಿದೆ. ಸೊ ಆ ಥರ ಒಂದು ಫಾಲೋ ಅಪ್ ತುಂಬ ಮಾಡ್ತಾಯಿದ್ರು. ಸೊ ನನಗೆ ಹೆಂಗೆ ಒಂದು ಮೊದಲನೇ ಸಿನಿಮಾನೋ ಅವ್ರಿಗೂ ಇಟ್ಸ್ ಅ ಫಸ್ಟ್ ಸಿನಿಮಾ. ಸೊ ಆ ಲರ್ನಿಂಗ್ ಪ್ರಾಸೆಸ್ ಒಂದು ಲರ್ನಿಂಗ್ ಕರ್ವೇ ಇದೆ ಈಗ. ಸೊ ಪ್ಲಸ್ ಈಗ ಮಾರ್ಕ್ ಮೂಲಕ ಶಿ ಬಿಕೇಮ್ ಡಿಸ್ಟ್ರಿಬ್ಯೂಟರ್ ಆಲ್ಸೋ. ಹೌದು. ಸೊ ಶಿ ಈಸ್ ಆಲ್ಸೋ ಲರ್ನಿಂಗ್ ಆ್ಯಂಡ್ ಐ ಥಿಂಕ್ ಆ ಎಂಟೈರ್ ಪ್ರಾಸೆಸ್ನ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಸೊ ಅದು ಒಂಥರ ನಮಗೆ ಇಬ್ಬರಿಗೂ ಹಂಗೆ ಇತ್ತು. ಅಂದರೆ ಇಷ್ಟು ವರ್ಷ ನೋಡ್ಕೊಂಡು ಬರ್ತಾ ಇದ್ವಿ ಮನೇಲಿ ನಡೀತಾ ಡೆಫಿನೆಟ್ಲಿ ಅಡ್ವಾಂಟೇಜ್. ಬಿಕಾಸ್ ನನಗೇನಂದರೆ ಬಿಕಾಸ್ ನನಗೆ ಟೆಕ್ನಿಕ್ಲಿ ನನಗೇನಾದರೂ ಬೇಕಿದ್ದಿದ್ರೆ ಐ ಯೂಸ್ ಟು ಕಮ್ಯುನಿಕೇಟ್ ಟು ಅವರ್ ಆ್ಯಂಡ್ ಸೇ ಅತ್ತೆ ನೋಡಿ ನನಗೆ ಈ ಲೊಕೇಶನ್ ಬೇಡ, ಈ ಲೊಕೇಶನ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಒಂದು ಸತಿ ನೀವು ನೋಡಿ. ಅಂದರೆ ಆಬ್ವಿಯಸ್ಲಿ ಅದು ಲಾಸ್ಟಲ್ಲಿ ಪ್ರೊಡ್ಯೂಸರೇ ಕಾಲ್ ತೊಗೊಳ್ಬೇಕಾಗಿರೋದು, ಬಟ್ ಅಟ್ಲೀಸ್ಟ್ ಆ ಒಂದು ರೀಚ್ ಇರುತ್ತೆ ನೋಡಿ ಅದು. ಬಟ್ ಅವ್ರು ಮಾತ್ರ ಅಂತಲ್ಲ, ನನಗೆ ಕಾರ್ತಿಕ್ ಸರ್ಗಾಗಿರಲಿ, ಯೋಗಿ ಸರಿಗಾಗಿರಲಿ, KRGಗೆ ದೇ ವರ್ ಆಲ್ವೇಸ್ ಒನ್ ಫೋನ್ ಕಾಲ್ ಅವೇ ಫಾರ್ ಮಿ. ಮತ್ತು ಅದೇನೇ ಇರಲಿ ಅಂದರೆ ಸರ್ ಬೇಡ ಸರ್ ಈ ಸೀನ್ ಈ ರೀತಿಯಲ್ಲಿ ಶೂಟ್ ಮಾಡೋಣ, ಆ ಲೊಕೇಶನಲ್ಲಿ ಶೂಟ್ ಮಾಡೋಣ. ಸೊ ಆ ಒಂದು ಸಿಚುವೇಶನಿಗೆ ಆ ವಾತಾವರಣನೇ ತುಂಬ ಚೆನ್ನಾಗಿತ್ತು. ಸೊ ನಾನು ಹೇಳ್ದಂಗೆ ತುಂಬ ನೀಟಾಗಿ ಕೊಲಾಬ್ರೇಟ್ ಮಾಡಿದ್ದೀವಿ ನಾವೆಲ್ಲರೂ. ಸೊ ಆ ಒಂದು ಇದರಲ್ಲಿ ವೆರಿ ಸ್ಮೂತ್ ಸೇಲಿಂಗ್ ಶೂಟ್. ಸೂಪರ್. ತಮಗೆ ಹೇಗಿತ್ತು? ನಾನು ಅದೇ 2 ಸಲ ಅವರು ಸೆಟ್ಗೆ ಬರುವಾಗ ಮೀಟ್ ಆದೆ. ವೆರಿ ಎಕ್ಸ್ಟ್ರೀಮ್ಲಿ ಸ್ವೀಟ್, ತುಂಬ ಸ್ವೀಟ್ ಇದ್ದಾರೆ. ಬಟ್ ಜಾಸ್ತಿ ಮಾತಾಡೋಕ್ಕಾಗಿಲ್ಲ ನಮ್ಗೆ. ಐ ಥಿಂಕ್ ನಾನು ಮೈ ಪರ್ಸನಾಲಿಟಿ ಸಚ್ ನನಗೆ ಸರ್ಪ್ರೈಸ್ ವಿಸಿಟ್ ಆಗುತ್ತೆ ಅಲ್ವಾ, ಐ ಗೋ ಬ್ಲ್ಯಾಂಕ್, ಏನು ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ. ಬಟ್ ಶಿ ವಾಸ್ ವೆರಿ ಕೈಂಡ್, ವೆರಿ ಸ್ವೀಟ್. ಸೊ ಐ ಮೆಟ್ ಹರ್ ಟ್ವೈಸ್. ಸೊ ಮುಂದಿನ ದಿನಗಳಲ್ಲಿ ಪ್ರಮೋಷನ್ಗಾಗಿ ಯಾವ ರೀತಿಯಾದಂತಹ ಪ್ಲಾನಿಂಗ್ಗಳಾಗಿದೆ? ಪ್ರಮೋಷನ್ಸ್ ಬೇಸಿಕ್ಲಿ ನಮಗೇನು ಅಂದರೆ ನಮಗೆ ವಿ ಡೋಂಟ್ ವಾಂಟ್ ಟು ಓವರ್ ಬೋರ್ಡ್ ಎನಿ ಪ್ರಮೋಷನ್. ಅಂದರೆ ತೀರಾ ಬಂದ್ಬಿಟ್ಟು ಇಲ್ಲ ನಮ್ಮ ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ನಮಗೆ ಯಾರಿಗೂ ಇಷ್ಟ ಇಲ್ಲ. ಬಿಕಾಸ್ ಅದೊಂಥರ ತುಂಬ ಇನ್ ದ ಫೇಸ್ ಅನ್ಸ್ಬಿಡುತ್ತೆ ಅದು. ನಮಗೇನಂದರೆ ನಮ್ಮ ಸಿನಿಮಾದ ಮೇಲೆ ನಮಗೆ ತುಂಬ ನಂಬಿಕೆ ಇದೆ, ನಾವು ಆಯ್ಕೆ ಮಾಡ್ಕೊಂಡಿರೋ ಸಬ್ಜೆಕ್ಟ್ ಮೇಲೆ ತುಂಬ ನಂಬಿಕೆ ಇದೆ. ಸೊ ಅದೇನೇ ಇದ್ರೂ ಬರೀ ನಮ್ಮ ಸಿನಿಮಾದು ಕಾಂಟೆಂಟ್ ಮೂಲಕ ಪ್ರಮೋಷನ್ಸ್ ಮಾಡ್ಕೊಂಡು ಹೋಗ್ತೀವಿ. ಇನ್ನೇನು ಸಿನಿಮಾ ಹತ್ತಿರ ಬರೋಷ್ಟು ಆ ಟೈಮಿಗೆ ಒಂದಿಷ್ಟು ಡಿಸ್ಟ್ರಿಕ್ಸಿಗೆ ಹೋಗ್ತೀವಿ. ಸೊ ಅಲ್ಲಿ ಎನಿವೇಸ್ ನಮಗೆ ಆಲ್ರೆಡಿ ಸುದೀಪ್ ಸರ್ ಮೂಲಕದಿಂದ ಒಂದಿಷ್ಟು ಫ್ಯಾನ್ ಬೇಸ್ ಅನ್ನೋದು ಒಂದು ಇದೆ ಅಲ್ಲಿ. ಸೊ ಒಂದು ಸತಿ ಹೋಗ್ತೀನಿ, ಅವ್ರನ್ನೆಲ್ಲ ಭೇಟಿ ಮಾಡಬೇಕು, ಒಂದು ಸತಿ ಅವ್ರ ಜೊತೆ ಹೋಗಿ ಕಾಫಿ ಟೀ ಕುಡಿದು ತಿಂಡಿ ತಿಂದ್ಬಿಟ್ಟು ಓಕೆ. ಬಟ್ ಅದೇನು ಗೊತ್ತಾ, ಅವ್ರ ತಲೆಯಲ್ಲಿ ಏನೇನೋ ಇರುತ್ತೆ, ಅವ್ರ ತಲೆಯಲ್ಲಿ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಕೂತ್ಕೊಂಡು ಕೇಳಬೇಕು ಫಸ್ಟ್ ಅವೆಲ್ಲ. ಸೊ ಐ ಥಿಂಕ್ ಮೇಜರ್ ಪ್ರಮೋಷನ್ಸ್ ಅಂತ ಆ ಥರದ್ದೇನು ಪ್ಲ್ಯಾನ್ ಮಾಡ್ಕೊಳಲ್ಲ. ಬಟ್ ಐ ವಿಲ್ ಗೋ ಟು ಎವ್ರಿ ಸಿಟಿ ಆ್ಯಂಡ್ ಐ ವಿಲ್ ಮೀಟ್ ಎವ್ರಿಬಡಿ ಒನ್ಸ್. ಬಿಕಾಸ್ ದ್ಯಾಟ್ ಈಸ್ ದ ಮೋಸ್ಟ್ ಪ್ರಮೋಷನ್ ನಾನು ಮಾಡೋದು. ಬಟ್ ಬಿಟ್ಟರೆ ನಮಗೇನಿದ್ರು ಬರೀ ನಮ್ಮ ಸಿನಿಮಾ ಕಾಂಟೆಂಟ್ ಮೇಲೇ ವಿಲ್ ಕ್ಯಾರಿ ಇಟ್. ಓಕೆ. ಸೊ ತಮಗೆ ಪ್ರಮೋಷನ್ಸ್ ಯಾವ ರೀತಿ ಏನು ಕರೆದ ತಕ್ಷಣ ಬರ್ತಾರಾ? ಹೀರೋಯಿನ್ ಬರ್ತಾ ಇದ್ದಾರೆ ಪ್ರಮೋಷನ್ ಬನ್ನಿ ಅಂದ ತಕ್ಷಣ? ಈಗ ಶುರು ಮಾಡಿದೀವಿ, ನೋಡಬೇಕು. ಬರಲಿಲ್ಲ ಅಂದರೆ ಏನು ಮಾಡ್ತೀರಿ ನೀವು? ಫುಲ್ ಹೆಂಗಲ್ಲ ಫುಲ್ ಆರ್ಡರ್ ಮಾಡ್ತಾರಾ? ಬನ್ನಿ ಅಂದರೆ ಬರಬೇಕು ಆ ಥರ ಆರ್ಡರ್? ಇಲ್ಲ ಇವ್ರು ಸ್ವೀಟಾ? ನೋ ಲೈಕ್ ನೀವು ಕರೆಯಲ್ವಲ್ಲ ಪ್ರಮೋಷನ್ಗೆ, ಅದು ಪ್ರೊಡಕ್ಷನ್ ಇಂದ ಬರುತ್ತೆ. ಈಗ ಲೊಕೇಶನ್ ಡೇಟ್ ಟೈಮ್ ಅಲ್ಲಿ ಓಕೆ ಬರ್ತೀವಿ ಅಷ್ಟೇ. ಓಕೆ ಬರ್ತೀರಾ ಅಷ್ಟೇ. ಸೊ ಪೀಪಲ್ ಈಗ ತಮ್ಮನ್ನಂತೂ ಗುರ್ತಿಸೋದು ಫಸ್ಟ್ ಇಂದಾನು ಇದ್ದೇ ಇದೆ, ಇವಾಗಂತೂ ತುಂಬಾ ಜಾಸ್ತಿ ಆಗಿರುತ್ತಲ್ವಾ? ಆಗಿಲ್ವಾ ಇನ್ನು? ಬಟ್ ಮ್ಯಾನರಿಸಮ್ಗೆ ಗೊತ್ತಾಗತ್ತಲ್ವಾ? ಇರ್ಬೋದು, ಇನ್ನೂ ನಂಟಿರ್ಬೋದು ಕಿಚ್ಚ ಸುದೀಪ್. ಅದೇನು ಗೊತ್ತಾ, ಆಕ್ಚುಲಿ ನಾವಿರೋ ಒಂದು ಎನ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ನಾನು ಎಲ್ಲೇ ಹೋದ್ರು, ನಾನು ಹೊರಗಡೆ ಇನ್ನೂ ನಮ್ಮ ಮನೆ ಹತ್ರ ಇರೋ ಬೇಕರಿ ಹತ್ರನೇ ಹೋಗ್ತೀನಿ, ಟೀ ಕುಡಿತೀನಿ. ಅಲ್ಲಿ ಯಾವ ಏರಿಯಾ, ಯಾವ ಬೇಕರಿ ಹೇಳಿ? JP ನಗರ್ ಈ ಬೇಕರಿ ಹೆಸರು? ಅಲ್ಲ ಬರ್ತಾರೆ ಜನ. ಗೊತ್ತಿಲ್ಲಪ್ಪ, ನಾವು ಅವನ್ನ ಚೇಟ ಅಂತ ಕರಿತೀವಿ ಅಷ್ಟೇ. ಅವ್ರಿಗೆ ಆಕ್ಚುಲಿ ಅಲ್ಲೇ ಡೌಟ್ ಆಗ್ಬಿಡುತ್ತೆ, ಇವ್ರೇನು ಇಲ್ಲಿ ಮಾಡ್ತಾ ಇದಾರೆ, ಇಲ್ಲೇನು ಮೋಸ್ಟ್ಲಿ ಆ ಡೌಟ್ ಅಲ್ಲಿ ಹೋಗ್ಬಿಡ್ತಾರ ಅವರು. ಬಟ್ ಇಲ್ಲ, ಅಫ್ಕೋರ್ಸ್ ಕೆಲವು ಸತಿ ಅಲ್ಲಿ ಕಂಡು ಹಿಡಿದು ಬಂದು ಮಾತಾಡ್ಸ್ತಾರಲ್ಲ, ಇಟ್ ಈಸ್ 1 ಸೆಕೆಂಡ್ ನಾನೇ ತೊಗೊಂತೀನಿ, ಅಂದರೆ ಓ ಶಿಟ್ ನನ್ನ ರೆಕಗ್ನೈಸ್ ಮಾಡಿದ್ರು ಇವರು ಅನ್ನೋದು. ಬಟ್ ಆಗ್ತಾ ಇದೆ ಸ್ಲೋಲಿ. ಯಾ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್ ಅಂತಾರಲ್ಲ ಹಾಗೆ. ಆ್ಯಂಡ್ ಆಲ್ಸೋ ಈಗಾಗಲೇ ಮ್ಯಾಂಗೋ ಪಚ್ಚ ಹಾಡುಗಳ ಮೂಲಕ, ಟೀಸರ್ ಮೂಲಕ, ತಮ್ಮ ಲುಕ್ನ ಮೂಲಕ
ಬಹಳಷ್ಟು ಜನರಿಗೆ ಬಹಳಷ್ಟು ಇಷ್ಟ ಆಗಿದೆ. ಸೊ ಹೀಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಮೆಚ್ಚುಗೆಗೆ ಪಾತ್ರವಾಗಲಿ. ಇನ್ನೇನು ಥಿಯೇಟರ್ಗೆ ಬರ್ತಾ ಇದೆ ಕೆಲವೇ ದಿನಗಳಲ್ಲಿ, ಪ್ರೇಕ್ಷಕರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಲಿ ಅನ್ನೋದೇ ನಮ್ಮ ಆಶಯ. ಕೊನೆಯದಾಗಿ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋ ಕನಸಿದು. ಆ್ಯಂಡ್ ಸಿನಿಮಾಗೋಸ್ಕರ ನಾವು ಯಾವುದೋ ಹೆಸಿಟೇಷನು ಮಾಡಿಲ್ಲ, ಏನೂ ಮಾಡಿಲ್ಲ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸೊ ದಯವಿಟ್ಟು ಬಂದು ಚಿತ್ರಮಂದಿರಲ್ಲಿ ನೋಡಿ. ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಪ್ರೀತಿ ಬೇಕು. ನಾನು ಅಷ್ಟೇ ಹೇಳೋದು, ಎಲ್ಲರಿಗೂ ಹೇಳ್ತೀನಿ. ಅಂದರೆ ನಮ್ಮ ಸುದೀಪ್ ಸರ್ ಅಥವಾ ನಮ್ಮ ದೀಪ್ ಮಾಮಾಗೆ ತೋರಿಸಿರೋ ಪ್ರೀತಿಯಲ್ಲಿ ನನಗೆ ಒಂದು ಚಿಕ್ಕ ಅಂಶ ತೋರಿಸ್ಬಿಟ್ರು ಸಾಕು. ಸಿನಿಮಾ ಗೆಲ್ಲುತ್ತೆ ಆ ಟೈಮಲ್ಲಿ. ಆ್ಯಂಡ್ ಪ್ಲಸ್ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿರೋದು ಒಂದು ಗೆಲುವು ಇದು. ಸೊ ಜಸ್ಟ್ ಹೋಪ್ ಫಾರ್ ದ ಬೆಸ್ಟ್. ತಮ್ಮಿಂದ ಐ ಥಿಂಕ್ ನಾವು ಟೀಸರ್ ಆರ್ ಸಾಂಗ್ಸ್ ಎಲ್ಲ ಆಚೆ ಹಾಕಿದ್ವಿ, ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಐ ಥಿಂಕ್ ಅದರಿಂದ ಆಡಿಯನ್ಸ್ಗೂ ತುಂಬ ಕ್ಯೂರಿಯಾಸಿಟಿ ಡೆವಲಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀರಿ. ಮತ್ತು ಎಲ್ಲ ಔಟ್ಪುಟ್ ನಿಮಗೆ ಇಷ್ಟ ಆಗ್ತಿದೆ. ಸೊ ಮೂವಿ ಖಂಡಿತ ಇಷ್ಟ ಆಗುತ್ತೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ದಟ್ಸ್ ಸ್ವೀಟ್. ಸೊ ಒಟ್ಟಾರೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೋ ತನಕ ನಿಮ್ಮ ಟೈಮ್ನ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಇದು ಹೇಳಬೇಕು, ನನ್ನ ಫಸ್ಟ್ ಸ್ಟುಡಿಯೋ ಇಂಟರ್ವ್ಯೂ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಬೆಲ್ಲದಂತೆ ನಿಮ್ಮ ಎಲ್ಲ ಪ್ರಾಜೆಕ್ಟ್ ಟರ್ನ್ ಆಗಲಿ, ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾವ ಥಿಯೇಟರಲ್ಲಿ ಸಿಗ್ತೀರಾ? ಸಂತೋಷ್ ಥಿಯೇಟರ್ನಲ್ಲಿ ಫಸ್ಟ್ ಡೇ ಫಸ್ಟ್ ಶೋನಾ? ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂದರೆ ನೀವು ಸಂತೋಷ್ ಥಿಯೇಟರ್ಗೆ ಬರಬೇಕು. ಆ್ಯಂಡ್ ಆಲ್ಸೋ ಚಿತ್ರ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಿದೆ. ಹತ್ತಿರದ ಚಿತ್ರಮಂದಿರದಲ್ಲಿ ಚಿತ್ರನ ನೋಡಿ ಆ್ಯಂಡ್ ಸಂಕ್ರಾಂತಿ ಹಬ್ಬವನ್ನು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.